ಸಾತ್ಯಕಿ, ಅರ್ಜುನ, ಎಲ್ಲಿ ನನ್ನ ಪ್ರಾಣಸಕನು? ಇನ್ನೆಲ್ಲಿ ನಿನ್ನ ಪ್ರಾಣಸಕ? ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಏಕೆ ಸಾತ್ಯಕಿ, ಏನಾಯಿತು? ಅದನ್ನು ನಾನು ಹೇಳಲಾರೆ, ನೀನೇ ನೋಡು. ಓಹೋ, ಅಣ್ಣನಾದ ದುರ್ಯೋಧನನು ನನಗಿಂತಲೂ ಮೊದಲೇ ದ್ವಾರಕೆಯಲ್ಲಿ? ಹೌದು, ನಿನ್ನ ಆಲಸ್ಯ ಪ್ರವೃತ್ತಿಯ ಫಲದಿಂದಾಗಿ ದುರ್ಯೋಧನನಿಂದು ಶ್ರೀಕೃಷ್ಣನ ಆಶಯವನ್ನು ಪಡೆಯಲು ಬಂದಿರುವನು. ಇದೆಂತಹ ವಿಡಂಬನೆ ಪಾರ್ಥ! ಇದು ವಿಡಂಬನೆಯಲ್ಲ ಸಾರ್ಥಕಿ, ಪಾಂಡವರ ದುರ್ದೈವ. ಅದಕ್ಕಾಗಿ ನಾವುಗಳು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ಒಂದು ವೇಳೆ ಶ್ರೀಕೃಷ್ಣ ಪರಮಾತ್ಮನ ಕೃಪಾ ದೃಷ್ಟಿಯು ಅವರ ಮೇಲೆ ಬಿದ್ದರೂ ಅದು ನಮಗೆ ಸಂತೋಷದ ವಿಷಯವೇ. ಯುಧಿಷ್ಠರನು ತನ್ನ 4 ಸಹೋದರರು ಹಾಗೂ ಪಾಂಚಾಲಿಯೊಡನೆ ಚಿರದಿನದ ಸಲುವಾಗಿ ಪುನಃ ವನವಾಸವನ್ನು ಕೈಗೊಳ್ಳುವನು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಪ್ರಯಾಣ ಬೆಳೆಸಿದೆ ಎಂದು ಕೇಳಿ ತಿಳಿದ ಬಳಿಕವೇ ನಾನು ಹೊರಟದ್ದು. ಆದರೆ ನನ್ನ ಸುದೈವದ ಬಲದಿಂದ ನಾನೇ ಮೊದಲು ಇಲ್ಲಿಗೆ ಬಂದಿರುವೆ. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು? ಅವರವರ ಭಾವನಾನುರೂಪವಾದ ಫಲಗಳು ಅವರಿಗೆ ದೊರೆಯುವುದಲ್ಲವೇ ದುರ್ಯೋಧನ? ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ? ಇದಾದರೂ ಯುದ್ಧದ ಸಮಯ. ಇಂತಹ ಸಮಯದಲ್ಲಿ 4-6 ಕಡೆ ತಿರುಗಿದರಲ್ಲವೇ ಕೆಲವು ಮಂದಿ ರಾಜರ ಸಹಾಯ ಸಹಕಾರ ನಮಗೆ ದೊರಕುವುದು. ನಾನು ಸಹಾಯವನ್ನು ಅಪೇಕ್ಷಿಸಿ ಇಲ್ಲಿಗೆ ಬಂದವನಲ್ಲ. ಈ ಮಹಿಮಾ ಮೂರ್ತಿಯ ಪದದಳದಲ್ಲಿ ಕುಳಿತು 4-6 ಹಿತನುಡಿಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ಸರಿ ಸರಿ, ನೀನದ್ಯಾವ ಇಚ್ಛೆಯಿಂದಾದರೂ ಬಾ. ಆದರೆ ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದೆಂಬುದನ್ನು ನಾನಿನ್ನು ಮರೆತಿಲ್ಲ ದುರ್ಯೋಧನ. ನೀನು ಸಹ ಮರೆಯಬೇಡ. ಹೇ ಜನಾರ್ದನ, ಜಾಗೃತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸಿ ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ನೀನು. 7 ಚಕ್ರಪಾಣಿ, 3 ಲೋಕದ ಮಂಗಳವು ನಿನ್ನಲ್ಲಿಯೇ ಸೇರಿದೆ. ಶಬರಿಗಭಯವನಿದ್ದ ಪ್ರಭುವೇ ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು. ಏನು ನಿನ್ನಯಲಿ ದೀನ ದಯಾಳು. ಶೀಘ್ರದಿಂ ಜಾಗೃತನಾಗಿ, ಶೀಘ್ರದಿಂ ಜಾಗೃತನಾಗಿ ಎನ್ನ ಮೊರೆ ಕೇಳು, ಎನ್ನ ಮೊರೆ ಕೇಳು ಪರಮ ಕೃಪಾಳು. ಓ ಸಿಂಧು ಶಯನ ಸುಂದರವದನ, ಓ ಸಿಂಧು ಶಯನ ಸುಂದರವದನ, ನಿಗಿಸು ಲೋಕದ ಭವಬಂಧನ, ನಿಗಿಸು ಲೋಕದ ಭವಬಂಧನ. ಓ ಸಿಂಧು ಶಯನ ಹಗೆಗಳ ನಗಗೀಡಾಗಿಸದೆ ಯೋಗ ನಿದ್ರೆಯಂ ಜಾಗೃತನಾಗು. ಹಗೆಗಳ ನಗಗೀಡಾಗಿಸದೆ ಯೋಗ ನಿದ್ರೆಯಂ ಜಾಗೃತನಾಗು. ಓ ಸಿಂಧು ಶಯನ ಸುಂದರವದನ, ನಿಗಿಸು ಲೋಕದ ಭವಬಂಧನ, ನಿಗಿಸು ಲೋಕದ
ಜನಾರ್ದನ ಜಾಗರಿತನಾಗು. ಯುಗ ಯುಗದ ಪರ್ಯಂತವು ನೀ ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಯುಗ ಯುಗದ ಪರ್ಯಂತವು ನೀ ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಭೃಗು ಮುನಿದರ್ಪದ ಹಕ್ಕಿಯ ಅಳಿಸಿ ಮೋಕ್ಷವ ನೀಡಿದ ತಂದೆ. ಭೃಗು ಮುನಿದರ್ಪದ ಹಕ್ಕಿಯ ಅಳಿಸಿ ಮೋಕ್ಷವ ನೀಡಿದ ತಂದೆ. ಓ ಸಿಂಧು ಶಯನ ಸುಂದರ ವದನ ಬಿಗಿದು ಲೋಕದ ಭವ ಬಂಧನ. ಬಿಗಿದು ಲೋಕದ ಭವ ಬಂಧನ. ಪಾಂಡವರ ರಾಜ್ಯವರೇಣ್ಯ ಬ್ರಹ್ಮಾಂಡದೊಳು ನೀನೆ ಶರಣ್ಯ. ಪಾಂಡವರ ರಾಜ್ಯವರೇಣ್ಯ ಬ್ರಹ್ಮಾಂಡದೊಳು ನೀನೆ ಶರಣ್ಯ. ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆಯಿಡಲು. ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆಯಿಡಲು. ತ್ವರಿತದಿ ಬಂದು ಕಾಯ್ದ ನೀನಂದು ಇಂದು ಪೌನವೆಯ ಜನಾರ್ದನ. ತ್ವರಿತದಿ ಬಂದು ಕಾಯ್ದ ನೀನಂದು ಇಂದು ಪೌನವೆಯ ಜನಾರ್ದನ. ಓ ಸಿಂಧು ಶಯನ ಸುಂದರ ವದನ. ಓ ಸಿಂಧು ಶಯನ ಸುಂದರ ವದನ ಬಿಗಿದು ಲೋಕದ ಭವ ಬಂಧನ. ಬಿಗಿದು ಲೋಕದ ಭವ ಬಂಧನ. ಓ ಸಿಂಧು ಶಯನ ಸುಂದರ ವದನ. ಏಳು ಜನಾರ್ದನ. ಯಾರು? ಧನಂಜಯ ಬಂದು ಎಷ್ಟು ಹೊತ್ತಾಯಿತು ಪಾರ್ಥ? ಎಲ್ಲರೂ ಕುಶಲವೇ? ಹೌದು ಪರಮಾತ್ಮ, ನಿನ್ನ ಅನುಗ್ರಹದಿಂದ ಎಲ್ಲರೂ ಕುಶಲವೇ. ಚೇಚೆ, ಚರಣದಡಿಯಲ್ಲೇಕೆ ಕುಳಿತೆ ಪಾರ್ಥ? ಆ ಪಾರ್ಶ್ವದಲ್ಲಿ ಪೀಠಗಳಿಲ್ಲವೇ? ವಾಸುದೇವ, ನಿನ್ನ ಚರಣ ಸಾನ್ನಿಧ್ಯವೇ ನನಗೆ ಯೋಗ್ಯವಾದ ಸ್ಥಾನ. ಅದುವೇ ಮಹಾಪ್ರಸಾದ. ವಾಸುದೇವ ಯಾರು? ಕುರುಚಕ್ರೇಶ್ವರ. ಓ ಭಾವ ಕೌರವೇಶ್ವರ, ಸೌಖ್ಯವೇ? ಸಮಾಚಾರವೇನು? ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಾರದಾಗಿತ್ತೆ. ಚಕ್ರವರ್ತಿಯಾದ ನೀನೂ ಸಹ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲವೇ ಭಾವ? ಭಾವ ವಾಮಾರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ನಿದ್ರಾವೇಶಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾದರೂ ನಿದ್ರಿಸುವನಂತೆ ನಟಿಸಿ ಈ ನಿನ್ನ ಮಿತ್ರ ಪಾರ್ಥನು ಬಂದೊಡನೆ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟೆಯಲ್ಲ. ಹಾಗೇನಿಲ್ಲ ಭಾವ, ನೀನು ಬಂದದ್ದನ್ನು ನಾನು ನೋಡಲಿಲ್ಲ. ಅದು ಆಗಿರಲಿ, ನೀವಿರುವರು ಏಕಕಾಲದಲ್ಲಿ ಇಲ್ಲಿಗೆ ಬಂದ ಉದ್ದೇಶ? ಓರ್ಗರ್ವ ಕಾಡಿಗಿಚ್ಚಿನಂತೆ ಹೊರಕೊಂಡವರ ಭೀಕರ ಸಂಗ್ರಾಮ ಸಿದ್ಧವಾಗಿರುವುದು.
ಅದರಲ್ಲಿ ನೀನು ನಮ್ಮ ಪಕ್ಷ ವಹಿಸುವಂತೆ ಪ್ರಾರ್ಥಿಸಲು ಬಂದಿರುವೆ. ಏನು ಕೌರವರಿಗೂ ಪಾಂಡವರಿಗೂ ಯುದ್ಧವೇ? ಎಂತಹ ದುಡುಕಿನ ಕಾರ್ಯ ಭಾವ. ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ ಭಾವ. ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ ಘಟಿಸಿ ಮರಳಿ ಭೂಮಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯೇಕೋ ನಿರಾಸೆ ಭಾವ. ಕೃಷ್ಣ ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಸಂತಾಪ ದುರಿತ ಬೇಡವೋ ಈ ಹಠ ಸಮರ ಸಾಹಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಸಂತಾಪ ದುರಿತ ಬೇಡವೋ ಈ ಹಠ ಸಮರ ಸಾಹಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ. ನನ್ನ ಮಾತನ್ನು ಕೇಳುವ. ಸದಯದಲ್ಲಿ ದ್ರೋಹವೆಸಗಿ ಭರತ ಭೂಮಿಯಾಲ ಬಯಸಿ ಅಲ್ಲವೇ ಭಾವ. ಸದಯದಲ್ಲಿ ದ್ರೋಹವೆಸಗಿ ಭರತ ಭೂಮಿಯಾಲ ಬಯಸಿ ಬಂದು ಬಳಗರ ಕದಿಂದ ಬಂದು ಬಳಗರ ಭಾವ. ಬಂದು ಬಳಗರ ಮಾರಣ ಹೋಮ ಮಾಡಬೇಡ ಭ್ರಾಂತನಾಗಿ ದುಡುಕಬೇಡ. ಮಾರಣ ಹೋಮ ಮಾಡಬೇಡ ಭ್ರಾಂತನಾಗಿ ದುಡುಕಬೇಡ. ಭರತ ಕಂಡ ಪ್ರಣಯದಿಂದ ಲಾಭವ್ಯಾರಿಗೋ ಸಂತಾಪ ದುರಿತ ಬೇಡವೋ ಈ ಹಠ ಸಮರ ಸಾಹಸ ಅನುಚಿತ ಭರತ ಕಂಡ ಪ್ರಣಯದಿಂದ ಲಾಭವ್ಯಾರಿಗೋ ಲಾಭವ್ಯಾರಿಗೋ ಲಾಭವ್ಯಾರಿಗೋ. ಭಾವ. ಹೀಗಿರುವಾಗ ಅಶಾಶ್ವತವಾದ ನೆಲೆದಾಸೆಗಾಗಿ ಅಣ್ಣ ತಮ್ಮಂದಿರಾದ ನೀವು ಒಡೆದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಕೇಳು ಭಾವ.
ಕೃಷ್ಣ, ರಾಜನೀತಿ ಧರ್ಮಶಾಸ್ತ್ರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ಚಕ್ರವರ್ತಿಯಾದ ನನಗೂ ಉಂಟು. ನಿನ್ನ ಉಪದೇಶವನ್ನು ನಿಲ್ಲಿಸಿ ಮೊದಲು ನಮ್ಮಿಬ್ಬರ ಬೇಡಿಕೆ ಈಡೇರಿಸಿ. ಅರ್ಜುನ, ವಾಸುದೇವ, ಕೇಳಿದೆಯಾ ನಿಮ್ಮಣ್ಣನ ಮಾತುಗಳನ್ನ? ನೀನು ಸಹ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದೆ ಎಂದು ತೋರುತ್ತಿರುವುದು? ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ವಾಸುದೇವ, ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ನಿಮ್ಮ ಕೃಪಾದೃಷ್ಟಿಯ ಭಾಗ್ಯವನ್ನು ಪಡೆದವನು ನಾನು. ಆದ್ದರಿಂದ ನೀನು ನಮಗೆ ಸಹಾಯವನ್ನು ಮಾಡಲೇಬೇಕು. ಕೂಡದು ಕೃಷ್ಣ. ಏಕೆ ಬಾಬಾ? ನೀನು ನಮ್ಮಿಬ್ಬರಿಗೂ ಸಮಾನ ಬಂದು ತಾನೇ. ಹೌದು. ನಿನ್ನ ಬಳಿಗೆ ಮೊದಲು ಯಾರು ಬಂದರು ಅವರ ಪಕ್ಷವನ್ನು ವಹಿಸುವುದು ವೀರೋಚಿತವಾದ ಧರ್ಮ. ನೀನು ವೀರನು, ಮೇಲಾಗಿ ನ್ಯಾಯಶೀಲನು. ನಿನ್ನ ಬಳಿಗೆ ಮೊದಲು ಬಂದ ನನ್ನ ಪಕ್ಷವನ್ನು ವಹಿಸಿದ್ದೇ ಆದರೆ ಧರ್ಮವನ್ನು ಪಾಲಿಸಿದಂತಾಗುವುದು. ಭಾವ, ಕೃಷ್ಣ, ನೀನು ಮೊದಲು ಬಂದ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ಯಾವ ವಿಚಾರದಲ್ಲಿ? ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಕಂಡ ಮಾತ್ರಕ್ಕೆ ಪಾರ್ಥನಾದರೂ ನಿನಗಿಂತಲೂ ಚಿಕ್ಕವನಲ್ಲವೇ ಭಾವ? ಇರಬಹುದು. ತನಗೆ ಬೇಕಾದುದನ್ನು ಮೊದಲು ಕೇಳುವ ಅಧಿಕಾರ ಆತನಿಗಿರುವುದು. ನಮ್ಮ ಪಕ್ಷವನ್ನು ವಹಿಸಲಿಷ್ಟವಿಲ್ಲದಿದ್ದ ಮೇಲೆ ಈ ಬೂಟಾಟಿಕೆ ಮಾತೇಕೋ ಮಾಧವ? ಬಾಬಾ, ನಾನು ನಿಮ್ಮಿಬ್ಬರಿಗೂ ಸಹಾಯವನ್ನು ಮಾಡುವೆನು. ಈಗ ಕೇಳಿ. ಅಪ್ರತಿಮ ವೀರಭಟರಿಂದ ಕೂಡಿದ ಬಲರಾಮ ಸಹಿತ ನಾರಾಯಣಿ ಅಕ್ಷೋಹಿಣಿ ಸೈನ್ಯ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನೂ ಆದ ನಾನೋರ್ವನೇ ಒಂದು ಕಡೆ. ಇವೆರಡರಲ್ಲಿ ಯಾವುದು ಬೇಕು ಕೇಳಿಕೊ ಪಾರ್ಥ. ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ಯುದ್ಧ ವಿಮುಖನು, ನಿರಸ್ತ್ರನು, ನಿರಾಯುಧನು ಆತ ಈತನನ್ನು ಕಟ್ಟಿಕೊಂಡು ನಾನು ಸಾಧಿಸುವುದಾದರೆ ಕೃಷ್ಣ, ಭಾವ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿ ನನಗೆ ಗುರು ಬಲರಾಮ ಸಮೇತ ಯಾದವಾಕ್ಷೋಹಿಣಿ ಸೈನ್ಯವೇ ನಮ್ಮ ಪಕ್ಷ ವಹಿಸಲಿ. ಭಲೆ ಭಲೆ ಭಾವ, ಪರಾಕ್ರಮಕ್ಕೆ ತಕ್ಕ ಫಲವೇ ದೊರೆತಂತಾಯ್ತು ಅಲ್ಲವೇ ಭಾವ? ನಡೆ ಭಾವ, ಸೈನ್ಯಕ್ಕಾಜ್ಞೆ ಮಾಡುವೆನು. ಬಲೆ ಬಲೆ ಕಪಟ ನಾಟಕ ಸೂತ್ರಧಾರಿ ಬಲೆ, ಭಕ್ತರನ್ನೆಚ್ಚರಿಸುವ ಈ ನಿನ್ನ ಕಣ್ಸನ್ನೆಯ ಕಪಟ ಮೋಸವನ್ನ ನಾನೇನು ಹರಿಯದವನೆಂದು ಭಾವಿಸಿದೆಯ ಕೃಷ್ಣ? ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ ಕೃಷ್ಣ? ಭಾವ, ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಪ್ರಣಯ ಸಮರ, ಶತ್ರುಲೋಕ ಪ್ರಚಂಡ ರಕ್ತ ಕೋಡಿಯ ಧರಿಸಿ ತಾಂಡವ ಪ್ರಳಯ ಸಿಂಹನಾದ ಧರಣಿ ಸಾಕಸ ಚತುರ ಈ ಕೌರವೇಶ್ವರ, ರಾಜಧರ್ಮ ಕಳಂಕ ಸಹಿಸಲಾರ ರಣದೋಳ್ ಆಯುಧವಂ ಧರಿಸಿರೆ. ಕೃಷ್ಣ, ರಣದೋಳ್ ಆಯುಧವಂ ಧರಿಸಿರೆ ಪಾಂಡವರನದೆಂತು ಪಾಲಿತೆಯೋ? ನೋಡುವೆ ನಿನ ಪಂಥ ತಂತ್ರ ನಿಪುಣ ಅವತಾರ ಪುರುಷ
ಮುಕುಂದ ಕೃಷ್ಣ, ನೀನು ಕಪಟಿ, ದುರ್ಯೋಧನ, ಬಹುಪಕ್ಷಪಾತಿ. ದುರ್ಯೋಧನ, ಪಾಂಡವರೆಂದರೆ ನಿನಗೆ ಬಲು ಮಮತೆ. ಅದರಲ್ಲಿಯೂ ಈ ಪಾರ್ಥನಾದರೂ ನಿನ್ನ ಪ್ರಾಣ ಸಖ. ಹೀಗಿರುವಾಗ ನಾವು ನಿಮ್ಮೊಡನೆ ಬೆರೆಯಲು ಸಾಧ್ಯವೇ? ಎಂದಿಗೂ ಸಾಧ್ಯವಿಲ್ಲ. ಆದರೂ ಬಾಧಕವಿಲ್ಲ. ಯುದ್ಧರಂಗದಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನವಿತ್ತಿರುವೆ. ವಚನ ಭ್ರಷ್ಟನಾದಿಯೇ ಜೋಕೆ. ಬಾವಾ, ಕೃಷ್ಣ, ಕೊಟ್ಟ ಮಾತನ್ನು ಇಟ್ಟ ಭಾಷೆಯನ್ನು ಎಂದಿಗಾದರೂ ತಪ್ಪುವುದುಂಟೆ? ನಡೇ ಭಾವ, ಸೈನ್ಯಕ್ಕಾಜ್ಞೆ ಮಾಡುವೆನು. ಕೃಷ್ಣ, ಬಾವಾ, ಇನ್ನು ನನ್ನ ನಿನ್ನ ಭೇಟಿ ಎಲ್ಲಿಯೋ ಭಯಂಕರ ರಣಾಂಗಣದಲ್ಲಿ. ದುರ್ಯೋಧನ, ಅದೇ ಸಮರಾಂಗಣದಲ್ಲಿ ಈ ಸಹಜ ಗಾಂಡೀವಿಯ ಪೌರುಷವನ್ನು ನೋಡುವೆಯಂತೆ. ನಡೆ. ಅರ್ಜುನ, ಒಂದು ಅಲ್ಲ 11 ಅಕ್ಷೋಹಿಣಿ ಸೈನ್ಯದಳ. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಆರ್ಯಾವರ್ತದ ಯೋಗಿ ಶ್ರೇಷ್ಠನು, ನನ್ನ ಪ್ರಾಣಸಕನು, ಬಂಧುವೂ ಆದ ಭಗವಾನ್ ವಾಸುದೇವ ಯಾದವ ಗ್ರಣಿಯು ನಮ್ಮ ಪಕ್ಷ ವಹಿಸಿದನು. ಇಂದಿಗೆ ನನ್ನ ದ್ವಾರಕಾ ಯಾತ್ರೆಯು ಸಫಲವಾಯಿತು. ಇಂದು ಮಹಾ ಶುಭೋದಯದ ದಿನ, ಮುಕುಂದನು ಅಭಯ ಪ್ರಸಾದಿಸಿದ. ಇಂದು ಮಹಾ ಶುಭೋದಯದ ದಿನ, ಮುಕುಂದನು ಅಭಯ ಪ್ರಸಾದಿಸಿದ. ಬಿಚ್ಚು ಮನದಿ ನನ್ನ ಇಚ್ಛೆ ಪೂರೈಸಲು ಅಚ್ಯುತಾನಂದನಂ ಮೆಚ್ಚಿಸಿದೆ. ಬಿಚ್ಚು ಮನದಿ ನನ್ನ ಇಚ್ಛೆ ಪೂರೈಸಲು ಅಚ್ಯುತಾನಂದನಂ ಮೆಚ್ಚಿಸಿದೆ. ಸಿಂಧು ಶಯನ ನನ್ನ ರಥವೇರಿದೊಡೆ, ನಾ ಕೃತಾರ್ಥನಾಗುವೆನು. ಸಿಂಧು ಶಯನ ನನ್ನ ರಥವೇರಿದೊಡೆ, ಒಂದು ವಿಜಯದ ಪತಾಕೆಯನ. ಸಿಂಧು ಶಯನ ನನ್ನ ರಥವೇರಿದೊಡೆ, ಒಂದು ವಿಜಯದ ಪತಾಕೆಯನ. ಇಂದು ಮಹಾ ಶುಭೋದಯದ ದಿನ, ಮುಕುಂದನು ಅಭಯ ಪ್ರಸಾದಿಸಿದ. ಪಾಂಡವರನ್ನು ದುರ್ಬಲರಂದೇಳುವ ಪುಂಡರ ನಾಲಿಗೆ ತುಂಡರಿಸಿ, ಪಾಂಡವರನ್ನು ದುರ್ಬಲರಂದೇಳುವ ಪುಂಡರ ನಾಲಿಗೆ ತುಂಡರಿಸಿ, ಗಂಡು ಗಲಿಗಳೆಂದೊಗಳಿಕೊಳ್ಳುವ ಗಂಡ ಕೌರವರ ಗುಂಡಿಗೆ ಸೀಳಿ, ಗಂಡು ಗಲಿಗಳೆಂದೊಗಳಿಕೊಳ್ಳುವ ಗಂಡ ಕೌರವರ ಗುಂಡಿಗೆ ಸೀಳಿ. ಪಾಂಡವರ ದೌರ್ದಂಡ ಧನವನ್ನು ಭರತ ಕಂಠದಲ್ಲಿ ನಾವು ತೋರೆವು. ಪಾಂಡವರ ದೌರ್ದಂಡ ಧನವನ್ನು ಭರತ ಕಂಠದಲ್ಲಿ ನಾವು ತೋರೆವು. ಇಂದು ಮಹಾ ಶುಭೋದಯದ ದಿನ, ಮುಕುಂದನು ಅಭಯ ಪ್ರಸಾದಿಸಿದ. ಇಂದು ಮಹಾ ಶುಭೋದಯದ ದಿನ, ಮುಕುಂದನು ಅಭಯ ಪ್ರಸಾದಿಸಿದ. ಮುಕುಂದನು ಅಭಯ ಪ್ರಸಾದಿಸಿದ. ಮುಕುಂದನು ಅಭಯ ಪ್ರಸಾದಿಸಿದ. ಇಂದಿಗೆ ನಾದನು. ಅರ್ಜುನ, ಅರ್ಜುನ, ಅರ್ಜುನ,
ವಾಸುದೇವ, ಎಂತಹ ಅಕಾರ್ಯವನ್ನು ಮಾಡಿದೆ ನೀನು? ಸ್ವಹಸ್ತದಿಂದಲೇ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯಲ್ಲ ಪಾರ್ಥ. ಹರಿತವಾದ ಖಡ್ಗವನ್ನು ಬಿಸಿಟು ಓರೆಯಿಂದ ಆಶ್ರಯಿಸುವ ಮಂದಮತಿಗಳಂತೆ ಮುಂದೆ ರಣಾಂಗಣದಲ್ಲಿ ರಣ ದುರಂಧರರಾಗಿ ಮರೆಯುವ ಬಲರಾಮ ಕೃತವರ್ಮ ಸಹಿತ ನಾರಾಯಣಿ ಅಕ್ಷೋಹಿಣಿ ಸೈನ್ಯವನ್ನು ಕೇಳಿಕೊಳ್ಳದೆ ನಿರಸ್ತ್ರನು ನಿರಾಯುಧನಾದ ನನ್ನನ್ನೇಕೆ ಕೇಳಿಕೊಂಡೆ ಪಾರ್ಥ? ವಾಸುದೇವ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾಗಿದ್ದುದು ನೀನು. ನಿನ್ನನ್ನು ಹೊಂದಿದೆನು ದೇವ. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಗರ ಗತಿಯು ಪದಭ್ರಷ್ಟರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸು. ಈ ನಿನ್ನ ವರದ ಹಸ್ತಗಳು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನು, ನಿಯತಿಯ ವಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪಟ್ಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು. ಅಂತೂ ಒಳ್ಳೆಯ ಮಾತುಗಳಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗೇ ಮಾಡಿಕೊಂಡೆ. ಇರಲಿ, ಭಕ್ತರ ಇಚ್ಛೆಯಂತೆ ನಡೆಯುವುದೇ ನನ್ನ ಮುಖ್ಯ ಕರ್ತವ್ಯ. ಅರ್ಜುನ, ವಾಸುದೇವ, ದೇವರು ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಒದ್ದಾಡುತ್ತಿರುವೆಯಲ್ಲ, ಅಂತಹ ದೈವತ್ವದ ಮಹಿಮೆ ನನ್ನಲ್ಲೇನು ಕಂಡೆ ಪಾರ್ಥ? ನಿನ್ನಲ್ಲಿ ಇಂತಹ ಇಂದ್ರಜಾಲವೇಕೆ ದೇವ? ಮಾಧವ ನಿನ್ನಯ ದಯದೇ, ಮಾಧವ ನಿನ್ನಯ ದಯದೇ, ಒಂದುವೆ ನಾ ಜಯವ ಭಯವಿಲ್ಲದ ಜಗತಿ, ಒಂದುವೆ ನಾ ಜಯವ ಭಯವಿಲ್ಲದ ಜಗತಿ, ಮುರಹರಿ ನಿರ್ಣಯ ಒಲುಮೆಯ ಬರಲಿ, ಮುರಹರಿ ನಿರ್ಣಯ ಒಲುಮೆಯ ಬರಲಿ, ಮಾಧವ ನಿನ್ನಯ ದಯದೇ. ಕಾತರ ವೇದಕ್ಕೆ ವಿಜಯ ವಿಜಯ, ಕಾತರ ವೇದಕ್ಕೆ ವಿಜಯ, ಕರದಳು ಗಾಂಧೀವ ವಿಜಯೋ ದೃಢತೆ. ಕರದಳು ಗಾಂಧೀವ ವಿಜಯೋ ದೃಢತೆ, ಎದೆಗೆಡದಿರು ಜೋಕೆ ತೊಡುದಿರಲಿ, ಎದೆಗೆಡದಿರು ಜೋಕೆ ತೊಡುದಿರಲಿ, ಕಾತರ ವೇದಕ್ಕೆ ವಿಜಯ. ವಿಜಯಕ್ಕೆ ಕಾರಣ ಕೃಷ್ಣ, ಕಾರಣ ಕರ್ತನು ನೀನೇ. ನಾಳೆ ಪಾತ್ರ ನಿಜವೇ? ವಿಜಯಕ್ಕೆ ಕಾರಣ ಕರ್ತನು ನೀನೇ, ಸಾಹಸ ನಿನ್ನದು ಸಾಧಿಸುವವ ನಾನು, ಸಾಹಸ ನಿನ್ನದು ಸಾಧಿಸುವವ ನಾನು, ಸಾಹಸ ನಿನ್ನದು ಸಾಧಿಸುವವ ನಾನು, ಮಾಧವ ನಿನ್ನಯ ದಯದೇ. ಪಾರ್ಥ ನಿನ್ನಯ ಹಿತವ
ಸತತವು ನಾ ಬಯಸಿ ಪಾರ್ಥ ನಿನ್ನಯ ಹಿತವ ಸತತವು ನಾ ಬಯಸಿ ಅನವರತವು ನಿನ್ನ ಬಿಡದಲೆ ಪೋರೆದೆ ಅನವರತವು ನಿನ್ನ ಬಿಡದಲೆ ಪೋರೆದೆ ಮನದನು ಮಾನವ ವಿಜಯ 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 ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ 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 ಸಾಧಿಸು ಕಾರ್ಯ ಭಯವೇತಕ್ಕೆ ನಿಂದು ಸಾಧಿಸು ಕಾರ್ಯವ ಭಯವೇತಕ್ಕೆ ನಿಂದು ಸಾಧಿಸು ಕಾರ್ಯ ಭಯವೇತಕ್ಕೆ ಇಂದು ಕಾತುರ ವೇದಕ್ಕೆ ವಿಜಯ ವಿಜಯ ಕಾತುರ ವೇದಕ್ಕೆ ವಿಜಯ ಕರದೊಳು ಗಾಂಡೀವ ಇದಿಗೆಯೋ ನುಡದೆ ಕರದೊಳು ಗಾಂಡೀವ ಇದಿಗೆಯೋ ನುಡದೆ ಎದಗೆಡದಿರು ಚೋಕೆ ಕಡುದಿರ ನೀ ನೆನೆಸಿ ಎದಗೆಡದಿರು ಚೋಕೆ ಕಡುದಿರ ನೀ ನೆನೆಸಿ ಕಾತುರ ವೇದ ವಿಜಯ ವಿಜಯ ಮಾಧವ ವಿಜಯ ಅತಿ ಮಧುರ
ನಿಶ್ಚಯವಾಯಿತೆ. ನಾನು ಮೊದಲೇ ಹೇಳಲಿಲ್ಲವೇ, ಯುದ್ಧವೆಂದರೆ ನಿಮ್ಮ ಹೃದಯವು ನಲಿದಾಡುವುದೆಂದು. ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವಿಂದು ಅವಶ್ಯಕ. ಆದರೆ ಎಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಈವರೆಗೂ ಎಲ್ಲಿಯೂ ಆಗದ ಅಚಿಂತ್ಯೆಯ ಅತ್ಯಾಕಾಂಕ್ಷೆ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದ, ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದ. ಈ ಯುದ್ಧವು ಮುಗಿದ ಬಳಿಕ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನರು ಜೀವಂತರಾಗಿ ಉಳಿಯುವರು ನಾ ಕಾಣೆ. ಯುದ್ಧ ಯುದ್ಧ ಯುದ್ಧ, ಪ್ರಪಂಚದ ಪ್ರಳಯ, ಅಸೀಮ ಧ್ವಂಸ. ಸಮಾಧಾನ ಬೇಡವೆಲ್ಲ ಕೋಮಲಾಂಗಿ ವಿಫಲವಾದೆ. ಸಮರದಂಡದಿಂದು ಧರಣಿ ಪಪಹಾರಿಣಿ, ಧರಣಿ ಪಪಹಾರಿಣಿ, ಧರಣಿ ಪಪಹಾರಿಣಿ, ಧರಣಿ ಪಪಹಾರಿಣಿ. ಧರ್ಮರಾಜ ಸ್ಥಾಪನೆಗೆ ಧರ್ಮಯುದ್ಧದೊಳಗೆ ಧರ್ಮರಾಜ ಸ್ಥಾಪನೆಗೆ ಧರ್ಮಯುದ್ಧದೊಳಗೆ ಕರ್ಮಭೂಮಿ ಭಾರತವು ಧನ್ಯವಾದುದೇ ಕಾಂತೆ, ಧನ್ಯವಾದುದೇ ಕಾಂತೆ, ಧನ್ಯವಾದುದೇ ಕಾಂತೆ, ಧನ್ಯವಾದುದೇ ವೈವಿಧ್ಯಕ್ಕೆ ಶಾಂತಿ ಕಾಂತೆ, ಪ್ರೇಮ ಪೂರಿತೆ ಕಾಂತೆ, ಪ್ರೇಮ ಪೂರಿತೆ, ಪ್ರೇಮ ಪೂರಿತೆ, ಪ್ರೇಮ ಪೂರಿತೆ. ಸ್ವಾಮಿ, ಈ ಮಾನವರನ್ನು ಪ್ರಳಯಾವರ್ತದಿಂದ ರಕ್ಷಿಸಿ, ಆ ಧರ್ಮದ ಆಕ್ರಮಣದಿಂದ ಧರ್ಮವು ರೂಪಗೆಡದಂತೆ ಶಾಂತಿ ಸಂಧಾನಕ್ಕೊಮ್ಮೆ ಪ್ರಯತ್ನಿಸಬಹುದಲ್ಲವೇನು? ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ ಪ್ರಿಯತಮೆ. ಪುರಾತನದ ಅಳಿವೆ ನೂತನದ ಆವಿಷ್ಕಾರ. ಯುದ್ಧವೆಂದು ಅವಶ್ಯಕ. ಆದರೆ ಆ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರ ಗೀತೆಯು ಮಾನವನಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲುಷವನ್ನು ತೊಳೆಯುವುದು.
ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ರಕ್ತ ರಸದಿಂದ ತೋಯಿಸಿ ವೀರದರ್ಪದಿಂದ ಸುಸಜ್ಜಿತವನ್ನಾಗಿ ಮಾಡಿ ಒಂದು ಪುಣ್ಯ ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಜಗತ್ತಿಗೇ ಕೊಡು. ಆಹಾ ಪ್ರಾಣೇಶ್ವರ, ನಿಮ್ಮ ಸ್ಪರ್ಶಾಮೃತ ಸಂಜೀವಿನಿ ದೃಷ್ಟಿ ಮಾತ್ರದಿಂದಲೇ ಜಡ ಜಗತ್ತನ್ನೇ ಜಯಿಸಬಲ್ಲೆ. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ ಸ್ವಾಮಿ? ಕಾಳ ಸರ್ಪ ಕಚ್ಚಿದವರನ್ನು ಮೃತ್ಯುಮುಖದಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವವನ್ನು ಸೇರಿಸಿದ ಹೊರತು ಮತ್ತಾವ ಉಪಾಯವೂ ಇಲ್ಲ. ಆರ್ಯಾವರ್ತಕ್ಕೀಗ ಅಂತಹ ಅವಸ್ಥೆ ಉಂಟಾಗಿದೆ. ಅಭಿಮಾನ ಸುರೆಯಿಂದ ಪ್ರಮುಕ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿದೆ. ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿರುವುದು. ಅದನ್ನು ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ. ಪ್ರೇಯಸಿ ಸ್ವಾಮಿ, ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಶತಾಧಿಕದಿಂದ ಪ್ರಾಣೇಶ್ವರ, ರುಕ್ಮಿಣಿ, ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಬಹುದಲ್ಲವೇ? ಈ ಘೋರ ಹತ್ಯಾಕಾಂಡವು ನಿಲ್ಲಲಿ. ರುಕ್ಮಿಣಿ, ಸ್ವಾಮಿ, ನಿನ್ನ ಮಾತಿನಂತೆ ನನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವೆನು. ಆದರೆ ನನ್ನ ಕೊನೆಯ ಪ್ರಯತ್ನ ಕೂಡ ವಿಫಲವಾಗುವುದು. ಪ್ರಯತ್ನಿಸಿ ನೋಡಿ ಸ್ವಾಮಿ, ಸಫಲಗೊಳ್ಳುವುದು. ಹಾಗೆ ಆಗಲಿ. ಮಹಾಪ್ರಭು, ಯಾದವ ಕುಲ ಮೋದದಿಂದಿರಲು, ಯಾದವ ಕುಲ ಮೋದದಿಂದಿರಲು ನನ್ನ ಸೋದರ ಶ್ರೀಕೃಷ್ಣನೇ ಕಾರಣ. ಯಾದವ ಕುಲ ಮೋದದಿಂದಿರಲು ನನ್ನ ಸೋದರ ಶ್ರೀಕೃಷ್ಣನೇ ಕಾರಣ. ಯಾದವ ಕುಲ ಮೋದದಿಂದಿರಲು ದ್ವಾರಕ ನಗರದ ಡಳಿತವಂಚೌರದಿ, ದ್ವಾರಕ ನಗರದ ಡಳಿತವಂಚೌರದಿ ನಡೆಸುತ್ತ ಈ ನುಡಿಯ ಬೇರೆ. ಯಾದವ ಕುಲ ಮೋದದಿಂದಿರಲು. ಅಕ್ರೂರ ಮಹಾಭಾವಿಗಳೇ, ಸಾಧು ಸಂತರೊಳ್ ಕ್ರೋಧ ತೊರೆದು ಸಾಧು ಸಂತರೊಳ್ ಕ್ರೋಧ ತೊರೆದು ಓದದುದಯದಿಂದ ಸತತ ಓದದುದಯದಿಂದ ಸತತ ನಾದಮೂರ್ತಿ ಶಿವನ ಸ್ಮರಿಸಿ, ನಾದಮೂರ್ತಿ ಶಿವನ ಸ್ಮರಿಸಿ ವೇದ ದೋಷ ಮಾಡ್ಬನಿಟ್ಟಿನೋ. ಯಾದವ ಕುಲ ಮೋದದಿಂದಿರಲು ನನ್ನ ಸೋದರ ಶ್ರೀಕೃಷ್ಣನೇ ಕಾರಣ. ಯಾದವ ಕುಲ ಮೋದದಿಂದಿರಲು ದ್ವಾರಕ ನಗರದ ಡಳಿತವಂಚೌರದಿ. ಸಚಿವರೇ, ಮಹಾಪ್ರಭು, ದ್ವಾರಕ ನಗರದ ಡಳಿತವಂಚೌರದಿ ನಡೆಸುತ್ತ ಈ ನುಡಿಯ ಬೇರೆ. ಯಾದವ ಕುಲ ಮೋದದಿಂದಿರಲು ನನ್ನ ಸೋದರ ಶ್ರೀಕೃಷ್ಣನೇ ಕಾರಣ. ಯಾದವ ಕುಲ, ಯಾದವ ಕುಲ, ಯಾದವ ಕುಲ ಮೋದದಿಂದಿರಲು. ಅಕ್ರೂರ ಕೃತೋರ್ಮಾದಿಗಳೇ, ಮಹಾಪ್ರಭು, ಇಂದು ನಾನು ನಿಮ್ಮಗಳನ್ನು ಉದ್ದೇಶಿಸಿ ಸಭೆ ಕರೆದಿರುವ ಕಾರಣವೇನು ಗೊತ್ತೇ? ಏಕೆ ಗೊತ್ತಿರುವುದಿಲ್ಲ ಬಲರಾಮದೇವ? ಧರ್ಮ ಅಧರ್ಮಗಳ ಮರ್ಮವನ್ನು ಅರಿಯಲಿಲ್ಲ. ಧರ್ಮ ಅಧರ್ಮಗಳ ಮರ್ಮವನ್ನು ಅರಿಯಲಿಲ್ಲ. ಮೆರೆವ ಕುರು ಪಾಂಡವರು ಭೂಮಿಗೆ ಭಾರವಾಗಿದೆ ಅವನು, ಭೂಮಿಗೆ ಭಾರವಾಗಿದೆ ಅವನು. ಧರ್ಮ ಅಧರ್ಮಗಳ ಮರ್ಮವನ್ನು ಅರಿಯಲಿಲ್ಲ.
ದಾನವ ಮಾಡಿ ಫಲಧನ್ಯತೆಯ ಪಡೆದ ದಾನವ ಮಾಡಿ ಫಲಧನ್ಯತೆಯ ಪಡೆದ ಬಲಿರಾಜನೆಂಬುವನ ಚರಿತೆಯೋಳುವರೇನೋ ಬಲಿರಾಜನೆಂಬುವನ ಚರಿತೆಯೋಳುವರೇನೋ ಆಯುಗದವರ ಚರಿತೆ ಆಯುಗದವರ ಚರಿತೆ ಧರ್ಮ ಅಧರ್ಮಗಳ ಮರ್ಮವನ್ನು ಬೆರೆವ ಪಾಂಡವರು ಭೂಮಿಗೆ ಭಾರವಾದ ಭೂಮಿಗೆ ಭಾರವಾದ ಭೂಮಿಗೆ ಭಾರವಾಗಿ ಹೀಗೆ ಆಸ್ತಿ ಅಂತಸ್ತುಗಳಿಗಾಗಿ ಕಾಲ್ಕೆರೆದು ಕಾದಾಡಲು ಸಿದ್ಧರಾಗಿರುವ ಆ ಕುರುಪಾಂಡವರ ಗುದ್ದಾಟವನ್ನು ತಿದ್ದಿ ಸರಿಪಡಿಸಲೆಂದಲ್ಲವೇ ಬಲರಾಮದೇವ ಇಂದಿನ ಸಭೆಯ ಉದ್ದೇಶ? ಆ ಬುದ್ಧಿಹೀನ ಕುರುಪಾಂಡವರ ಗುದ್ದಾಟವನ್ನು ತಿದ್ದಿ ಸರಿಪಡಿಸುವುದು, ಸಾರಮೇಯದ ಬಾಲವನ್ನು ನೆಟ್ಟಗಾಗಿಸುವುದು ಎರಡೂ ಒಂದೇ ಅಲ್ಲವೇ ರೇವತಿಪತಿ? ಅದು ಸರಿ ಸಚಿವೋತ್ತಮರಿ. ಈ ಅಸಭ್ಯಸ್ತ ಕುರುಪಾಂಡವರೇಕೆ ಪ್ರಹ್ಲಾದ ಯುಗ ಶ್ರೀರಾಮಯುಗದವರ ಚರಿತ್ರೆಯನ್ನು ಯಾಕೆ ಅನುಸರಿಸಬಾರದು? ಅನುಸರಿಸುವುದಕ್ಕೆ ಸತ್ಯ ಧರ್ಮಗಳ ಮೂಲವನ್ನರಿತು ಬಾಳಿದ ಆ ಯುಗದ ಮಹಾಜ್ಞಾನಿಗಳ ಪ್ರಸಂಗವೇ ಬೇರೆ. ಭೂಮಿ ಬಂಗಾರ ಸ್ತ್ರೀ ವ್ಯಾಮೋಹಗಳಿಗಾಗಿ ಜನಿಸಿರುವ ಈ ಯುಗದ ಕೆಲವು ಅಜ್ಞಾನಿಗಳ ಪ್ರಸಂಗವೇ ಬೇರೆ ಅಲ್ಲವೇ ಬಲಭದ್ರದೇವ? ಏಕೆ? ಆ ಯುಗದಲ್ಲೂ ಆಸ್ತಿ ಆಭರಣವೇ ಮುಂತಾದ ಅಪಾರ ಸಂಪತ್ತುಗಳಿದ್ದಂತಹ ಬಲಿರಾಜ, ಋಷಪರ್ವ, ತಾರಕತನೇರು, ಕಶ್ಯಪ ಮುನಿಪುತ್ರರೇ ಮೊದಲಾದ ಬಲಶಾಲಿಗಳು, ಮೇಧಾವಿಗಳು, ರಾಜ ಮಹಾರಾಜರು ಇರಲಿಲ್ಲವೇ ಸಚಿವೋತ್ತಮರೇ? ಬಲಭದ್ರದೇವ, ದ್ವಾಪರ ಯುಗದಲ್ಲಿ ಜನಿಸಿರುವಂತ ಕೋಪಾನ್ವಿತ ಕುರುಪಾಂಡವರು ತ್ರೇತಾಯುಗದ ಅಯೋಧ್ಯ ಅರಸು ದಶರಥ ಪುತ್ರರಿಗೋಲುವರೇ. ಬಲಭದ್ರದೇವ, ದ್ವಾಪರ ಯುಗದಲ್ಲಿ ಜನಿಸಿರುವಂತ ಕೋಪಾನ್ವಿತ ಕುರುಪಾಂಡವರು ತ್ರೇತಾಯುಗದ ಅಯೋಧ್ಯ ಅರಸು ದಶರಥ ಪುತ್ರರಿಗೋಲುವರೇ. ಪಿತೃವಾಕ್ಯ ಪರಿಪಾಲಿಸಿದಂತ ರಾಮ ಲಕ್ಷ್ಮಣರಿಗೋಲುವರೇ. ಪಿತೃವಾಕ್ಯ ಪರಿಪಾಲಿಸಿದಂತ ರಾಮ ಲಕ್ಷ್ಮಣರಿಗೋಲುವರೇ. ದ್ವಾಪರ ಯುಗದೊಳು ಜನಿಸಿರುವಂತ ಕೋಪಾನ್ವಿತ ಕುರುಪಾಂಡವರು ತ್ರೇತಾಯುಗದ ಅಯೋಧ್ಯ ಅರಸು ದಶರಥ ಪುತ್ರರಿಗೋಲುವರೇ. ಪಟ್ಟದಾಸೆಯನ್ನು ತೊರೆದು ಭರತನು ಮಾತೆ ಕೈಕೆಯನ್ನು ದೂಷಿಸಿದ, ಹೆತ್ತ ತಾಯಿಯನ್ನು ತೀರ್ಪಿಸಿದ ಅಲ್ಲವೇ ಮಹಾಪ್ರಭು? ಪಟ್ಟದಾಸೆಯನ್ನು ತೊರೆದು ಭರತನು ಮಾತೆ ಕೈಕೆಯನ್ನು ದೂಷಿಸಿದ, ಹೆತ್ತ ತಾಯಿಯನ್ನು ತೀರ್ಪಿಸಿದ. ಪಕ್ಷಿ ವಾಹನನ ಪಾದ ರಕ್ಷೆಯಂ ತಲೆಯ ಮೇಲೊತ್ತು ಪೂಜಿಸಿದಂತ, ಪಕ್ಷಿ ವಾಹನನ ಪಾದ ರಕ್ಷೆಯಂ ತಲೆಯ ಮೇಲೊತ್ತು ಪೂಜಿಸಿದಂತ ಭರತ ಶತ್ರುಘ್ನರಿಗೆ ಹೋಲುವರೇ, ಸರಿ ಹೋಲುವರೇ. ಭರತ ಶತ್ರುಘ್ನರಿಗೆ ಹೋಲುವರೇ, ಸರಿ ಹೋಲುವರೇ. ದ್ವಾಪರ ಯುಗದೊಳು ಜನಿಸಿರುವಂತ ಕೋಪಾನ್ವಿತ ಕುರುಪಾಂಡವರು ತ್ರೇತಾಯುಗದ ಅಯೋಧ್ಯ ಅರಸು ದಶರಥ ಪುತ್ರರಿಗೋಲುವರೇ. ದಶರಥ ಪುತ್ರರಿಗೋಲುವರೇ, ದಶರಥ ಪುತ್ರರಿಗೋಲುವರೇ. ಬಲಭದ್ರದೇವ, ದಶರಥ ಮಹಾರಾಜನ ಸುಪುತ್ರರುಗಳಾದ ರಾಮ ಲಕ್ಷ್ಮಣ ಭರತ ಶತ್ರುಘ್ನರ ಘನತೆಗೆ ಹೋಲಿಸಲಾಗುವುದೇ ಪ್ರಭು ಈ ಭೀಮ ದುರ್ಯೋಧನರ ನಾನತ್ವವನ್ನು? ಕೋಪಾನ್ವಿತರಾದ ಪಾಪಿ ಕುರುಪಾಂಡವರು ಸಚಿವರೇ, ಆ ಪ್ರಭು
ಕೋಪಾನ್ವಿತರಾದ ಪಾಪಿ ಕುರು ಪಾಂಡವರು, ಕೋಪಾನ್ವಿತರಾದ ಪಾಪಿ ಕುರು ಪಾಂಡವರು, ಕೋಪಾನ್ವಿತರಾದ ಪಾಪಿ ಕುರು ಪಾಂಡವರು ಭೂಮಿ ಭಾಗವಹಿಸಿ ಸಮರಕ್ಕೆ ಸಜ್ಜಾಗಿದರು, ಭೂಮಿ ಭಾಗವಹಿಸಿ ಸಮರಕ್ಕೆ ಸಜ್ಜಾಗಿದರು. ಇವರನ್ನು ಸಹೋದರತನ ವಿರುದ್ಧತೆ, ಇವರನ್ನು ಸಹೋದರತನ ವಿರುದ್ಧತೆ, ಒಂದೇ ಕುಲದೋಳ್ ಜನಿಸಿ ಕೂಡಿ ಬಾಳಲಿಚ್ಛಿಸದೆ ಶಿವರೇ ಒಂದೇ ಕುಲದೋಳ್ ಜನಿಸಿ ಕೂಡಿ ಬಾಳಲಿಚ್ಛಿಸದೆ ಜಾಲದಂತೆ ಕಚ್ಚಾಡ ತೊಡಗಿದರು, ಜಾಲದಂತೆ ಕಚ್ಚಾಡ ತೊಡಗಿದರು. ಇವರಳು ಸಹೋದರತನ ವಿರುದ್ಧತೆ, ಇವರಳು ಸಹೋದರತನ ವಿರುದ್ಧತೆ. ಒಂದೇ ಅಕ್ರೂರ ಸುಧರ್ಮಾದಿಗಳೇ, ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ಭೀಷ್ಮಾಪಿತಾಮಗನು ಆಡಲು ಬಯಸಿದ್ದಡೆ ಅಲ್ಲವೇ ಸಚಿವೋತ್ತಮರೇ? ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ಭೀಷ್ಮಾಪಿತಾಮಗನು ಆಡಲು ಬಯಸಿದ್ದಳೆ. ಕರದ ನಾಡಳಿಗಿಂತ ದುರಂತ ವರಿಸುತ್ತಿದ್ದೆ, ಭರತ ನಾಡಳಿಗಿಂತ ದುರಂತ ವರಿಸುತ್ತಿದ್ದೆ. ಪ್ರಜಾ ಜನರ ಏಳ್ಯ ಮರೆತ ಅಜಾಗ್ರತೆಯ ಕುಜನರಿವರು, ಪ್ರಜಾ ಜನರ ಏಳ್ಯ ಮರೆತ ಅಜಾಗ್ರತೆಯ ಕುಜನರಿವರು. ಇವರಳು ಸಹೋದರತನ ವಿರುದ್ಧತೆ, ಇವರಳು ಸಹೋದರತನ ವಿರುದ್ಧತೆ. ಒಂದೇ ಕುಲದೋಳ್ ಜನಿಸಿ ಕೂಡಿ ಬಾಳಲಿಚ್ಛಿಸದೆ, ಒಂದೇ ಕುಲದೋಳ್ ಜನಿಸಿ ಕೂಡಿ ಬಾಳಲಿಚ್ಛಿಸದೆ ಜಾಲದಂತೆ ಕಚ್ಚಾಡ ತೊಡಗಿದರು, ಜಾಲದಂತೆ ಕಚ್ಚಾಡ ತೊಡಗಿದರು. ಇವರಳು ಸಹೋದರತನ ವಿರುದ್ಧತೆ, ಇವರಳು ಸಹೋದರತನ ವಿರುದ್ಧತೆ, ಇವರಳು ಸಹೋದರತನ ವಿರುದ್ಧತೆ, ಇವರಳು ಸಹೋದರತನ ವಿರುದ್ಧತೆ, ಇವರಳು ಸಹೋದರತನ ವಿರುದ್ಧತೆ. ಅಕ್ರೂರ ಕೃತಹೃಮಾದಿಗಳು, ಮಹಾಪ್ರಭು ಸತ್ಯ ಸತ್ಯ ಪ್ರಾಚೀನ ಕಾಲದ ಅನೇಕ ಗಣಂಡಾರುಗಳ ವಿಚಾರವಾಗಿ ನೀವು ಮಂಡಿಸಿದಂತಹ ನುಡಿಗಳು ಅಕ್ಷರಃ ಸತ್ಯ. ಪ್ರಥಮ ಕೃತಯುಗವಾದ ಶ್ರೀಮನ್ನಾರಾಯಣ ಯುಗದವರು, ದ್ವಿತೀಯ ತ್ರೇತಾಯುಗದ ಶ್ರೀರಾಮಯುಗದವರು ಜಗತ್ತಿನ ಜನರಿಗೆ ಸಾರಿ ಸಾರಿ ಹೇಳಿದ ಸತ್ಯ ಸಂಗತಿಯ ಸಲಹೆಯೇ ಬೇರೆ. ಹೇಗೆಂದರೆ ಮೂಲಯುಗದ ಬಲಿಚಕ್ರವರ್ತಿ ಎಂಬಾತನು ತನ್ನ ಕೀರ್ತಿ ಪ್ರದರ್ಶನದ ಮೇಲ್ಮೆಗಾಗಿ ಅಹೋಕಾಲ ಅಮರರ ಸಮಾನ ಗುದ್ದಾಡಿ ಕೊನೆಗೆ ಮಹಾಮುಗ್ಧನಂತೆ 27 ಅಂಗಲದ ನೆಲವನ್ನು ದಾನವಾಗಿ ಕೊಡಲು ನಿರ್ಧರಿಸಿ ವಾಮನವತಾರಿ ವಿಷ್ಣುವಿನ ಪಾದಕ್ಕೆ ತುತ್ತಾಗಿ ಮುಕ್ತಿಯನ್ನು ಸಂಪಾದಿಸಿಕೊಂಡನು. ಆದರೆ ಈ ಯುಗದ ಕೆಲವು ಅನಾಮಧೇಯರು, ಅಪಮೃತ್ಯುಗಾರರು, ಅಲ್ಲದೆ ಹೆಣ್ಣು ಒಂದು ಮಣ್ಣಿಗೋಸ್ಕರ ಹುಚ್ಚರಂತೆ ಒಬ್ಬರಿಗೊಬ್ಬರು ಕಚ್ಚಾಡುತ್ತಾ ಪರಸ್ಪರ ಖಡ್ಗ ಕಟಾರಿಗಳನ್ನು ಹಿಡಿದು ಕರಚರಣಗಳನ್ನು ಕೊಚ್ಚಿ ಹಾಕಿಕೊಳ್ಳುತ್ತಿರುವರು ಈ ನರನಪುಂಸಕರುಗಳು. ಅದರಲ್ಲೂ ಆ ಯುಗದ ತಂದೆ ತಾತಂದಿರು ಗಳಿಸುತ್ತಿರುವಂತಹ ವಜ್ರ ವೈಡೂರ್ಯ ಅಪಾರ ಸಂಪತ್ತಿಗಿಂತಲೂ ಐಶ್ವರ್ಯ ಗಳಿಸುತ್ತಿರುವರೇ ಈ ಸ್ತ್ರೀ ವ್ಯಾಮೋಹದ ಪಾಂಡುರಾಜ ಹಾಗೂ ಧೃತರಾಷ್ಟ್ರರುಗಳು. ಅದು ಸರಿ, 16 ದೇಶಗಳಿದ್ದರೂ ಸಾಲದು ಈ 101 ಜನರಿರುವ ಗಾಂಧಾರಿ ಪುತ್ರರಿಗೆ ಕೇವಲ ಒಂದು ಕರದ ಬೆರಳಿನಷ್ಟಿರುವ ಈ ಕುಂತಿ ಪುತ್ರರಿಗೆ ಏಕೆ ಹರಿದ ರಾಜ್ಯದ ಚಿಂತೆ? ಇದೇನು ಬಲರಾಮದೇವ ನಿಮ್ಮ ತಾರತಮ್ಯದ ನುಡಿ? ಅಣ್ಣ ತಮ್ಮಂದಿರ ಭಾಗವೆಂದರೆ ಭಾಗವೇ ತಾನೇ. ಈರ್ವರಿರಲಿ ನೂರ್ವರಿರಲಿ ಸರ್ವರಿಗೂ ಸಮಾನವಾಗಿ ಹಂಚುವುದೇ ಸೂಕ್ತ ಹಾಗೂ ಅದೇ ನ್ಯಾಯಸಮ್ಮತ. ಮಾನ್ಯ ಅಮಾಂತ್ಯರು ಮಂಡಿಸಿದಂತ ನುಡಿಯು ಬಹಳ ಅರ್ಥಪೂರ್ಣವಾಗಿದೆ ಮಹಾಪ್ರಭು. ಆಹಾ, ಇದ್ದರೆ ನಿಮ್ಮಂತ ಸಚಿವೋತ್ತಮರಿರಬೇಕು. ನಾನೇ ಮಹಾಧನ್ಯನು, ನಾನೇ ಮಹಾಧನ್ಯನು, ಇಂಥ ಸುಗುಣ ಸಂಪನ್ನರ ಸತ್ಸಂಗ ಬಿರಲಾರೆ. ನಾನೇ ಮಹಾಧನ್ಯನು, ಇಂಥ ಸುಗುಣ ಸಂಪನ್ನರ ಸತ್ಸಂಗ ಬಿರಲಾರೆ. ನಾನೇ ಮಹಾಧನ್ಯನು. ಸಚಿವರೇ,
ಮಹಾಪ್ರಭು. ಅಲ್ಲದಲ್ಲ ನಾಡಿಗೆ ಎಲ್ಲಿನ ಪ್ರಜೆಗಳು ಬಲು ಸಂತೋಷದಿ ಬಾಳ್ವರೇ. ಅಲ್ಲದಲ್ಲ ನಾಡಿಗೆ ಎಲ್ಲಿನ ಪ್ರಜೆಗಳು ಬಲು ಸಂತೋಷದಿ ಬಾಳ್ವರೇ. ಅಲ್ಲದರ ನಾಡಿಗೆ ಎಲ್ಲಿನ ಪ್ರಜೆಗಳು ಬಲು ಸಂತೋಷದಿ ಬಾಳುವರೇ. ಅಲ್ಲದರ ನಾಡಿಗೆ ಎಲ್ಲಿನ ಪ್ರಜೆಗಳು ಬಲು ಸಂತೋಷದಿ ಬಾಳುವರೇ. ಸಲ್ಲಿಲ್ಲದ ಶೋಭೆಗೆ ಅಲೆಗಳೇ ಕಾರಣ ಸಚಿವರೇ. ಮಹಾಪ್ರಭು. ಸಲ್ಲಿಲ್ಲದ ಶೋಭೆಗೆ ಅಲೆಗಳೇ ಕಾರಣ. ಜಲಚರ ಜೀವಿತ ಕುಲ ನದಿಗಳ ಪರಿ. ಜಲಚರ ಜೀವಿತ ಕುಲ ನದಿಗಳ ಪರಿ. ಸಲ್ಲಿಲ್ಲದ ಶೋಭೆಗೆ ಅಲೆಗಳ ಕಾರಣ. ಜಲಚರ ಜೀವಿತ ಕುಲ ನದಿಗಳ ಪರಿ. ಸಲ್ಲಿಲ್ಲದ ಶೋಭೆಗೆ ಅಲೆಗಳ ಕಾರಣ. ಜಲಚರ ಜೀವಿತ ಕುಲ ನದಿಗಳ ಪರಿ. ನಾನೇ ಮಹಾದೈವವೋ ಇಂಥ ಸುಗುಣ ಸಂಪನ್ನರ ಸಂತೈಗಳಿರಲಾರೆ. ನಾನೇ ಮಹಾದೈವವೋ. ಅಕ್ರೂರ ತೋರ್ಮಾದಿಗಳೇ. ಮಹಾಪ್ರಭು. ನನ್ನಗ ಜಯ ನನ್ನ ಉನ್ನತಿಗೋಲ್ವರೆ ಇನ್ಯಾರಿರುವರು ಈ ಯುಗದೋ. ನನ್ನಗ ಜಯ ನನ್ನ ಉನ್ನತಿಗೋಲ್ವರೆ ಇನ್ಯಾರಿರುವರು ಈ ಯುಗದೋ. ನನ್ನಗ ಜಯ ನನ್ನ ಉನ್ನತಿಗೋಲ್ವರೆ ಇನ್ಯಾರಿರುವರು ಈ ಯುಗದೋ. ಕನ್ನಡ ನನ್ನ ಉನ್ನತಿಗೋಲ್ವರೆ ಇನ್ಯಾರಿರುವರು ಈ ಯುಗದೋ. ಸನ್ನಿವೇಶವನ್ನರಿತು ದೈತ್ಯರ ಕ್ರೂರ. ಬಲಭದ್ರದೇವ. ಸನ್ನಿವೇಶವನ್ನರಿತು ದೈತ್ಯರ ಕೊಲ್ವ ಕೃಷ್ಣನೆಂದನು ಜನಾಗಿರಲು. ಕೊಲ್ವ ಕೃಷ್ಣನೆಂದನು ಜನಾಗಿರಲು. ಸನ್ನಿವೇಶವನ್ನರಿತು ದೈತ್ಯರ ಕೊಲ್ವ ಕೃಷ್ಣನೆಂದನು ಜನಾಗಿರಲು. ಸನ್ನಿವೇಶವನ್ನರಿತು ದೈತ್ಯರ ಕೊಲ್ವ ಕೃಷ್ಣನೆಂದನು ಜನಾಗಿರಲು. ನಾನೇ ಮಹಾಧನ್ಯನು ಇಂಥ ಸುಗುಣ ಸಂಪನ್ನರ ಸತ್ಸಂಗವಿರಲಾಗಿ. ನಾನೇ ಮಹಾಧನ್ಯನು. ನಾನೇ ಮಹಾಧನ್ಯನು. ನಾನೇ ಮಹಾಧನ್ಯನು. ಅಕ್ರೂರ ಕೃತೋರ್ಮಾದಿಗಳಿಗೆ ಮಹಾಪ್ರಭು. ವಿಶ್ವ ನೀತಿಗನುಗುಣವಾದ ನಿಮ್ಮ ಧರ್ಮ ಬೋಧನೆಗೆ ನಾನು ಹಬಾರಿ ಹಾಗೂ ಧನ್ಯವಾದಗಳೊಂದಿಗೆ ಆಸೀನರಾಗಲು ಮನವಿ ಸೂಚಿಸುತ್ತೇನೆ. ಅಪ್ಪಣೆ ಮಹಾಪ್ರಭು. ಬಲಭದ್ರ ದೇವನಿಗೆ ಜಯವಾಗಲಿ. ಸಮಾಚಾರವೇನು? ತಮ್ಮ ಪ್ರಿಯ ಶಿಷ್ಯ ದುರ್ಯೋಧನನು ಬರುತ್ತಿರುವರು. ಆಹಾ, ಬರಲಿ ಬರಲಿ. ಮಾವ ಗುರುಬಲರಾಮದೇವ ನಮಸ್ಕರಿಸುವೆನು. ಓಹೋ, ಶಿಷ್ಯ ದುರ್ಯೋಧನ ಕ್ಷೇಮವೇ? ಬಾ ಕುಳಿತುಕೋ. ಧನ್ಯವಾದಗಳು ಗುರುದೇವ. ಬಾಳಿನ ರಸಮಯ ಸಮಯವಿದೆ, ಬಾಳಿನ
ರಸಮಯ ಸಮಯವಿದೆ. ನೀನೆ ಸಕಲ ಕಲಾ ವಿಕಾರದ ನೀನೆ ಸಕಲ ಕಲಾ ವಿಚಾರದ ನಯನ ಮನೋಹರ ನಾಟ್ಯವಿದೆ. ನೀನೆ ಸಕಲ ಕಲಾ ವಿಚಾರದ ನಯನ ಮನೋಹರ ನಾಟ್ಯವಿದೆ. ಶ್ರುತಿರಾಗ ತಾಳ ಲಯವೆಲ್ಲ ಕೂಡಿ ಶ್ರುತಿರಾಗ ತಾಳ ಲಯವೆಲ್ಲ ಕೂಡಿ ರಾಗದ ಭೋಗದ ಮೈಮನ ಮರೆಸುವ ರಾಗದ ಭೋಗದೆ ಮೈಮನ ಮರೆಸುವ. ರಾಗದ ಭೋಗದೆ ಮೈ ಮನ ಮರೆಸುವ. ರಾಗದ ಭೋಗದ ಮೈ ಮನ ಮರೆಸುವ. ರಾಗದ ಭೋಗದ ಮೈ ರಾಗದ ಮೈ ಮನವೋ ಮೈ ಮನವರು ರಾಗದ ಮೈ ಮನವರು ರಾಗದ ಮೈ ಶೃಂಗಾರ ರಸದ ಸಮಯ ಮಂದಿರ ಮಧುರ ಮಿಲನ. ಶೃಂಗಾರ ರಸದ ಸಮಯ ಮಂದಿರ ಮಧುರ ಮಿಲನ. ಜಗವ ಮರೆತು ಬೆರೆತು ಜಗವ ಮರೆತು ಬೆರೆತು ವಿಲಾಸದೊಳು ವಿನೋದದಲ್ಲಿ ವಿರಾಜಿತು. ವಿಲಾಸದಲ್ಲಿ ವಿನೋದದಲ್ಲಿ ವಿರಾಜಿಸಿದ ಬಾಳಿನ ರಸಮಯ ಸಮಯವಿದೆ. ಇದುವೇ ಗಂಧರ್ವ ಗಾನಸುದೆ ಬಾಳಿನ ರಸಮಯ ಸಮಯವಿದೆ. ಸುರ ಸಂಗೀತವ ಹಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ ಸುರ ಸಂಗೀತವ ಹಾಡಿ ಸಪ್ತ ಸಂಯೋಜನೆ ಮಾಡಿ ಶ್ರುತಿರಾಗ ತಾಳ ಲಯವೆಲ್ಲ ಕೂಡಿ ಶ್ರುತಿರಾಗ ತಾಳ ಲಯವೆಲ್ಲ ಕೂಡಿ ರಾಗದ ಭೋಗದ ಮೈಮನ ಮರೆಸುವ. ರಾಗದ ಭೋಗದ ಮೈಮನ ಮರೆಸುವ. ರಾಗದ ಭೋಗದ ಮೈಮನ ಮರೆಸುವ. ಶೃಂಗಾರ ರಸದ ಸಮಯ ಮಂದಿರ ಮಧುರ ಮಿಲನ. ಶೃಂಗಾರ ರಸದ ಸಮಯ ಮಂದಿರ ಮಧುರ ಮಿಲನ. ಬೆರೆತು ಇಹವ ಮರೆತು ಬೆರೆತು ಇಹವ ಮರೆತು ವಿಲಾಸದೊಳು ವಿನೋದದಲ್ಲಿ ವಿರಾಜಿಸುತ್ತ ಬಾಳಿನ ರಸಮಯ ಸಮಯವಿದೆ.
ಇದುವೇ ಗಂಧರ್ವಗಾನ ಸುದೆ ಬಾಳಿನರ ಸಮಯವಿದೆ 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 ಇದೇನು ವತ್ಸ, ಬರುವ ಸೂಚನೆಯನ್ನೇ ನೀಡದೆ ಒಮ್ಮಿಂದೊಮ್ಮೆ ಈ ರೀತಿ ರಭಸದಿಂದ ಆಗಮಿಸಲು ಕಾರಣವೇನು ಕೌರವೇಶ್ವರ? ಕಾರಣವಿರುವುದು ಗುರುವರಿಯ, ಪಾಂಡವರಿಗೂ ನಮಗೂ ಯೋಧವೂ ಸಂಭವಿಸಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷ ವಹಿಸುವಂತೆ ನಿನ್ನ ತಮ್ಮ ಪಿಳ್ಳಂಗೋವಿಯ ಕಳ್ಳಕೃಷ್ಣನನ್ನು ಕೇಳಲು ಹೋದರೆ ಕೇಳಲು ಹೋದರೆ ಏಳು ದುರ್ಯೋಧನ, ಅದಕ್ಕೆ ನಮ್ಮ ಕೃಷ್ಣನು ಏನೆಂದು ಉತ್ತರ ಕೊಟ್ಟನು? ಅದನ್ನು ಹೇಳುವುದರಿಂದಾಗಲಿ ಅರ್ಜುನನ ಮುಂದೆ ಅವನ ಕಣ್ಸನ್ನೆಯ ಕರಸೂಚನೆಗಳ ಕಪಟ ಕೃತ್ಯವನ್ನು ವಿವರಿಸುವುದರಿಂದಾಗಲಿ ಏನೂ ಪ್ರಯೋಜನವಿಲ್ಲ ಬಿಡು ರೇವತಿಪತಿ. ಏನು ಹೇಳುತ್ತಿರುವೆ ದುರ್ಯೋಧನ ನೀನು? ಸಮಸ್ಯೆ ಇರದೆ ನಮ್ಮ ಕೃಷ್ಣನು ತಮಾಷೆಗುವಂತ ಗೌಪ್ಯ ಕಾರ್ಯವನ್ನು ಕೈಗೊಳ್ಳುವವನಲ್ಲ. ಅದರಲ್ಲೂ ಈಗ ಯುದ್ಧದ ಸುದ್ದಿಗೆ ಅವಕಾಶವಿಲ್ಲವಲ್ಲ. ನಿನ್ನ ಷರತ್ತಿಯಂತೆ ತಾನೇ ಪಾಂಡವರು ವನವಾಸ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಬಂದಿರುವರು. ಇಲ್ಲ ಗುರುದೇವ, ಒಪ್ಪಂದದ ನಿಯಮದಲ್ಲವರು ಸೋತಿರುವರು. ಸೋತಿರುವರು? ಅದು ಹೇಗೆ ದುರ್ಯೋಧನ? ಹೌದು ಗುರುದೇವ, ವಿರಾಟರಾಯನ ಅರಮನೆಯ ಭೋಜನ ಗೃಹದಲ್ಲಿ ಬಾಣಸಿಗ ಭೀಮನು ಕೀಚಕನನ್ನು ಮೋಸದಿಂದ ಕೊಂದು ಹಾಕಿದನಲ್ಲ, ಅಂದಿಗೆ ಇನ್ನು ಅವರ 1 ವರ್ಷದ ಅಜ್ಞಾತವಾಸದ ಅವಧಿಯೂ ಮುಗಿದಿರಲಿಲ್ಲ. ಕೀಚಕನ ಮರಣದ ವೇಳೆಗಾಗಲಿ ಪಾಂಡವರ ಗುಪ್ತ ನಾಟಕವು ಬಯಲಾಗಿ ಬಿಟ್ಟಿತ್ತು. ಅಂದ ಮೇಲೆ ಅವರು ಸೋತಂತಲ್ಲವೇ? ನಿಜವೇ? ಎಲ್ಲ ಮೋಸಗಾರರೇ. ತಂಗಿ ಸುಭದ್ರೆಯ ಅಪಹರಣದೋ ಕಪಟಿ ಧನಂಜಯನು ಧರಿಸಿದನು ಋಷಿವೇಶ. ತಂಗಿ ಸುಭದ್ರೆಯ ಅಪಹರಣದೋ ಕಪಟಿ ಧನಂಜಯನು ಧರಿಸಿದನು ಋಷಿವೇಶ. ಕನ್ಯೆ ಶಶಿರೇಖೆಯ ಕಲ್ಯಾಣವ ಕೆಡಿಸಿ ಕದ್ದೊಯ್ದು ಕೈದ ನಮಗೆ ಕುನ್ನಿಕಟೋದ್ಗಜನು ಮೋಸ. ಕುನ್ನಿಕಟೋದ್ಗಜನು ಮೋಸ. ರುಂಬದನಪದಿ ನಟಿಸುವ ದುರ್ಮೂರ್ಖರವರಂ. ಧರ್ಮದನಪದಿ ನಟಿಸುವ ದುರ್ಮೂರ್ಖರವರಂ ನಿರ್ಮೂಲನ ಗೈಯದಿದ್ದೊಡೆ ಕರ್ಮಭೂಮಿ ಭಾರತದವರ ಮರ್ಮದ ಮೂಲವ ಮಟ್ಟ ಹಾಕಲಗುವೆ. ಸುಯೋಧನ ಕೇವಲ ವೀಕ್ಷಕರ ನೋಟಕ್ಕೂ ಪ್ರೇಕ್ಷಕರ ಶ್ರವಣೇಂದ್ರಿಗಳಿಗಷ್ಟೇ ಪಾಂಡವರು ಧರ್ಮಿಷ್ಠರು. ಮಾಡುವುದೆಲ್ಲವೂ ಇಂಥ ಜಾದುಕೃತ್ಯವೇ? ಆ ಲಜ್ಜೆಯಿನ ಪಾಂಡು ತನೆಯರದಲ್ಲ ಗುರುದೇವ ಜಾದುಕೃತ್ಯ. ಆಹಾ, ನನಗೆಲ್ಲವೂ ಗೋಚರವಿದೆ ದುರ್ಯೋಧನ. ಯಾರ ಒತ್ತಾಸೆಯಿಂದ ಆ ಪಾಂಡವರ ರೆಕ್ಕೆ ಪುಚ್ಚಗಳಿಗೆ ಇಷ್ಟೊಂದು ಶಕ್ತಿ ಎಂಬುದನ್ನು ನಾನು ಚೆನ್ನಾಗಿ ಬಲ್ಲೆ. ಆ ಪಾಂಡವರ ಹಾರಾಟ ಚೀರಾಟದೊಂದಿಗೆ ಅವರ ಶಕ್ತಿಗೆ ಕಾರಣನಾದ ಕೃಷ್ಣನ ಯುಕ್ತಿಯನ್ನು ಬೇರೆ ಸಹಿತ ಕೆದ್ದು ಬಿಸಾಡಬೇಕೆಂಬುದೇ ಈ ಯುದ್ಧದ ಮೂಲ ಉದ್ದೇಶ ಗುರುದೇವ. ಆಹಾ, ಈ ನಿನ್ನ ಶ್ರದ್ಧಾಗ್ನಿಯ ಉದ್ದೇಶವು ಯಶಸ್ವಿಯಾಗಲಿ ಪ್ರಥಮ ಗೌರವ. ಯುದ್ಧ ರಂಗದಲ್ಲಿ ಕೃಷ್ಣನು ಪಾಂಡವರನ್ನು ಹಿಂಬಾಲಿಸುವುದಾದರೆ ನಾನು ನಿನ್ನ ಬೆಂಬಲಿಗನಾಗಿ ಹೋರಾಡುವೆನು. ಯಾದವರ ಸಕಲ ದಂಡುವು ನಿನ್ನ ಪರ ಕಾರ್ಯನಿರ್ವಹಿಸುವುದು. ವಂದನೆ, ಅಭಿವಂದನೆಗಳು ಗುರುದೇವ. ನಿನ್ನೊಬ್ಬನ ಅಭಯ ಹಸ್ತವು ಈ ದುರ್ಯೋಧನ ಶಿರದ ಮೇಲೆ ಸದಾ ಕಾಲವು ಎರಿಯಾಡುವುದಾದರೆ ಛಲ ಬಿಡದೆ ಸಮರಾಂಗಣದಲ್ಲಿ ತೊರೆದಟ್ಟಿ ಕಾದಾಡುತ್ತೇನೆ. ಆಹಾ, ಹಾಗೆಂದು ಕಾಲ ವಿಳಂಬ ಮಾಡುವುದು ಬೇಡ ದುರ್ಯೋಧನ. ಯಾವುದಕ್ಕೂ ಭೀಷ್ಮ, ದ್ರೋಣ, ಸೈಂಧವ, ಶಲ್ಯಾದಿಗಳನ್ನು ನಿನ್ನ ಹಿತೈಷಿಗಳನ್ನಾಗಿ ಮಾಡಿಕೋ. ಕ್ಷೇತ್ರ ಗುರುದೇವ, ಬರುತ್ತೇನೆ.